ಪರಿಚಿತ ವ್ಯಕ್ತಿನೇ. ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ ಆಗಿರಲಿಲ್ಲ, ನಾನು ಹೇಗೆ ಬರಲಿ ನಾನು ಅಂದರೆ, ಇಲ್ಲ ಕತೆ ಹೇಳಿದೆ ಅಂದರು. ಕತೆನ ಏನು ಮಾಡಬೇಕು ಅದಕ್ಕೆ ಅಂದರೆ, ನಿಮ್ಗೆ ಹೇಳಿದ್ರೆ ಏನು ಮಾಡ್ತಿರೋ ಏನೋ, ಬೈತಿರೋ ಏನೋ ಅಂತ ಶುರು ಮಾಡಿದ್ರು. ಏನು ಅಂದರೆ ಪಾರ್ಕ್ ಮಾಡ್ತೀರಾ ಅಂದರು. ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ತಗೊಂಡೆ. ಯಾಕೆಂದರೆ ಸಿನಿಮಾ ಸೀರಿಯಲ್ ಓಕೆ, ಸಿನಿಮಾ ಬಹುಶಃ ಕೋವಿಡ್ ಬರೋಕ್ಕೆ ಮುಂಚೆ ನಾವು ಮಾಡಿದ್ರೆ, ಆಮೇಲೆ ನಾವು ಮಾಡಲಿಲ್ಲ. ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನ ಹೊಂದಿದ್ದು, ಅದು ಮನಪೂರ್ವಕವಾಗಿ ಒಪ್ಕೊಂಡು ಅಮ್ಮ ನನಗೆ ತುಂಬ ಸಂತೋಷ ಆಗ್ತದೆ, ನಾನು ಮಾಡ್ತೀನಿ. ಡೈರೆಕ್ಟರ್ ಸರ್, ನಾನು ನಿಮ್ಮಲ್ಲಿ ಹೆಸರೇನು ಅಂತ ಕೇಳಿದ್ದೆ ಕಥೆದು, ಅದನ್ನು ಪರವಾಗಿಬಿಡಿ. ಯಾಕಂದರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದರು, ನಾನು ಸಸ್ಪೆನ್ಸಲ್ಲೇ ಇಟ್ಕೊಂಡಿದ್ದೀನಿ. ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ, ಅವಾಗ ನನಗೆ ಗೊತ್ತಾಗುತ್ತೆ. ಬಟ್ ಏನಂದರೆ, ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತಾ ಅದನ್ನು 10 ಜನರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾನು ಕೇಳಿದೆ, ಸುಮಾರು ಎಷ್ಟು ದಿವಸ ಆಯಿತು ನಿಮಗೆ ಕತೆ ಮಾಡೋಕ್ಕೆ ಅಂತ. ಆಯಿತು ಸರ್, ಒಂದು 4-5 ತಿಂಗಳಾಯಿತು ಸರ್ ಅಂದರು. 4-5 ತಿಂಗಳು ಅಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನಗೆ ನಮ್ಮ ಗುರುಗಳು ಜ್ಞಾಪಕ ಬಂದು. ನನ್ನ ಗುರುಗಳು ಅವಾಗ ಬೇಕಾಷ್ಟು ಜನ ಇದ್ದರು, ಪ್ರತಿಯೊಬ್ಬ ಡೈರೆಕ್ಟ್ರು. ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ಆಮೇಲೆ ಮೊದಲು ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ 3 ತಿಂಗಳು 6 ತಿಂಗಳು ಡಿಸ್ಕಸ್ ಮಾಡೋರು, ಕತೆ ಮಾಡೋರು, 10 ಜನ ಕೂರ್ಸ್ಕೊಂಡು ಕೇಳೋರು, ಆಮೇಲೆ ತಮ್ಮ ಸ್ನೇಹಿತರುಗಳು ಕರೆಯೋರು, ಪತ್ರಿಕಾಕರ್ಸನ್ನು ಕರಿತಾ ಇದ್ರು. ಪುಟ್ಟಣಾಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾಗ ಕಮ್ಮಿ ಆಗಿದ್ರೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು, ಎಲ್ಲ ಸಜೆಷನ್ ತಗೊಂಡು ತಲೆಯಲ್ಲಿ ತುಂಬಿಕೊಂಡು ಮತ್ತು ಕಥೆನ ಫೈನಲೈಸ್ ಮಾಡಿ ತಾವು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆಪ್ಪ ಅಂತ ಕೇಳೋರು. ಆವಾಗ ಒಪಿನಿಯನ್ ಅಂತ ಚೆನ್ನಾಗಿರೋದು, ಅಲ್ಲಿಂದ ಮುಂದಕ್ಕೆ ತೊಗೊಳೋರು. ಇದು ಪುಟ್ಟಣಾಜಿ ಅಲ್ಲದೆ ಮಿಕ್ಕಿದೆಲ್ಲ ಡೈರೆಕ್ಟ್ರು ಅದೇ ಥರ ಇದ್ರು. ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ 4-5 ತಿಂಗಳು ಅದನ್ನು ಕಳೆದಿದ್ರೆ ಕಥೆ ಚೆನ್ನಾಗೇ ಬಂದಿರಬೇಕು. ನೀವು ತುಂಬ ಜನ ಜೊತೆ ಡಿಸ್ಕಸ್ಸು ಮಾಡಿದ್ದೀರಿ. ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕಥೆ ಅದು ಹಾಗೆ ಹೊರಟೋಗುತ್ತೆ. ಅದನ್ನು 10 ಜನ ಜೊತೆ ಡಿಸ್ಕಸ್ ಮಾಡಿದಾಗ 10 ಅಭಿಪ್ರಾಯ ಬರುತ್ತಲ್ಲ, ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ. ಅಂತಹ ಕಥೆ ಮಾಡಿದ್ದೀರಿ. ನನಗೆ ಇನ್ನೊಂದು ಭಾಳ ಸಂತೋಷ ಆಗಿತ್ತು ಅಂದರೆ, ಗರುಡರೇಖೆ ಆದಮೇಲೆ ಇದು ನನ್ನ ಜೊತೆ ಬರುತ್ತೆ. ಅದೇ 2 ರೇಖೆ ಗರುಡರೇಖೆ ಅದೆಲ್ಲ ಗೊತ್ತಿದೆ. ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ದು 2 ರೇಖೆ ನನ್ನ ಮಗನ ಮಾಡಿದ್ದೆ. ಇವಾಗ ಯಾಕೆ ಹೋಗಿ ಯಾವುದೋ ಬಾಂಬೆದ ಮಾಡ್ತಾ ಇದ್ದಿ? ಸುಮ್ಮನೆ ಕೇಳಿದೆ. ಇಷ್ಟು ವರ್ಷ ಆದಮೇಲೆ, ಅಬೌಟ್ 40 years ಆದಮೇಲೆ ಮತ್ತೆ ನನ್ನ ಮಗನ ಅವನು ಆ್ಯಕ್ಟ್ ಮಾಡೋದನ್ನ ಹತ್ತಲ್ಲಿ ನಿಂತ್ಕೊಂಡು ನೋಡೋವಂಥ ಅವಕಾಶ ಕೊಟ್ಟಿದ್ದಾರೆ. ಗೀತಾ ಮೇಡಮ್ ತುಂಬ ಸಂತೋಷ. ಅವ್ರದ್ದು ತಾಯಿವ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಒಂದು ಮನಸ್ಸಿಟ್ಟು ಆ್ಯಕ್ಟ್ ಮಾಡಿದ್ರು. ಅಂಥದ್ದೇ ಒಂದು ಕಥೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರು ಇಮ್ಮಿಡಿಯೇಟ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಏನಿಲ್ಲದೆ ಹೋದ್ರು, ನಾ ಯಾರಾಗಿರಲಿ ಏನಾಗಿರಲಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ಮಾಡಕ್ಕೆ ನಾವು ಹೋಗಲೇಬೇಕು. ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ. ಚೆನ್ನಾಗಿ ಬರಲಿ, ಚೆನ್ನಾಗಿ ಬರುತ್ತೆ. ಆ ಚೆನ್ನಾಗಿ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೀತಾ ಇನ್ನೂ 10 ಪಿಕ್ಚರ್ ಮಾಡ್ತಾರೆ. ಆ 10 ಪಿಕ್ಚರ್ ಮಾಡಿಸೋ ಶಕ್ತಿ ನೀವು ಕೊಡಬೇಕು. ನೀವು ಕೊಡಿ. ನಿಮ್ಮ ಮುಖಾಂತರ ಜನಕ್ಕೆ ತಲುಪಲಿ, ಜನ ಮೆಚ್ಚಲಿ, ಬಾಳಿಸ್ಲಿ, ಬೆಳಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿಚಿತೆ ಒಂದು ಹೆಸರು ಇವತ್ತು ಸಿನಿಮಾಗೆ ಬಿಡುಗಡೆ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಿಗಳು, ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ. ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಂದು ಎಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಯ ರಾಜ್ಯ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ.
ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರುವಂಥ ಗೀತಾ ಪ್ರಿಯ ಅವರೇ, ಸುರೇಶ್ ನಾಗ್ಪಾಲ್ ಅವರೇ, ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ, ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್, ರೋಹಿತ್ ಶ್ರೀನಾಥ್ ಅವರೇ, ನಿಖಿತಾ ಅವರೇ, ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಿನಿಮಾ ನಾವು ಯಾವ ರೀತಿ ಯೋಚನೆನ ಮಾಡ್ತೀವಿ ಅನ್ನೋಂಥದ್ದನ್ನೇ ಬದಲಾಯಿಸಲಿಕ್ಕೆ ಶಕ್ತಿ ಇದೆ, ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ. ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ, ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕು ಅಂದರೆ ಆ ಶಕ್ತಿ ಇರೋದು ಸಿನಿಮಾಗೆ. ಇಡೀ ಪ್ರಪಂಚದ ಪ್ರತಿಯೊಂದು ಮನೆ, ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರುತ್ತೆ. ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ, ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸುವಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವೆಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಲಲ್ಲ. ಸಾಫ್ಟ್ ಪವರ್ಗಿರೋ ಪವರ್, ಯಾಕಂದರೆ ವಿಜುವಲ್ ಮೀಡಿಯಾಕ್ಕಿರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ. ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ, ಯಾಕಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್ಲು, ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು. ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ, ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ. ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ. ಪ್ರತಿಯೊಬ್ಬನು ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ, ಅರಿವು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾಗಿ ನಾನು ಗೀತಾ ಪ್ರಿಯ ಅವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ. ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆಯ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ. ಯಾಕಂದರೆ ಸಾಮಾಜಿಕ ಸಂದೇಶ ಇರೋ ಪಿಕ್ಚರ್ಗಳೇ ಇನ್ನು ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋಂಥದ್ದು ನಾವೆಲ್ಲ ಬಯಸ್ತೀವಿ. ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಈ ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ. ಹಾಗಾಗಿ ನಿಮಗೆಲ್ಲ, ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್, ವಿಶೇಷ ಏನಂದರೆ ನಾವು ಮೊದಲು ಚುನಾವಣೆ ನಿಂತಾಗ್ಲೂ ನಮಗೆಲ್ಲ ಆಶೀರ್ವಾದ ಮಾಡಿರೋರೆ. ಮೊದಲಿಂದಲೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ. ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು. ಸಿನಿಮಾ ನೋಡ್ತೀನಿ ಸರ್, ನಮ್ಮಿರೋ ಸಿನಿಮಾನೇ ಸಾಕು ಸರ್, ನಮ್ಮ ದಿನ ಮಾಡ್ತೀನಿ. ಸ್ನೇಹಿತರು ಸ್ಯಾಮ್ ಅವರು ಇದ್ದಾರೆ ಇಲ್ಲ ಕಷ್ಟ ಅಂತಲ್ಲ. ಅಪ್ಪ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆ್ಯಕ್ಟ್ ಮಾಡಿದ್ದೀನಿ. ನಾನು ಅವರು 2-3 ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀವಿ. ಸೊ ನನಗೇನು ಅಂದರೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರೋದು ಇವಾಗ ಆಫ್ಟರ್ 35 ವರ್ಷ ಆಯಿತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು. ಸೊ ಬರ್ತಿದ್ದಂಗೆ ಈ ಬಿಗಿನಿಂಗ್, ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗೂ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಗೀತಾ ಮೇಡಮು ಮತ್ತು ವಿಶ್ವನಾಥ್ ಬಂದು, ಸರ್ ನೀವು ಮಾಡಬೇಕು, ಇದೇ ಥರ ನಿಮ್ಗೊಂದು ರೋಲ್ ಇದೆ, ನೀವು ಮಾಡ್ತೀರಾ, ಇಷ್ಟ ಆಗುತ್ತಾನೆ. ನಾನು ಡೆಫಿನೆಟ್ಲಿ ಮಾಡೋಣ. ನನಗೆ ಕಥೆನೂ ಇಷ್ಟ ಆಯಿತು. ಆ್ಯಂಡ್ ಅಪ್ಪ ಜೊತೆ ಒಂದು ಬಿಟ್ಟು ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ಐ ಸೆಡ್ ಎಸ್, ಮಾಡ್ತೀನಿ, ಡೆಫಿನೆಟಾಗಿ ಮಾಡ್ತೀನಿ, ನನಗೂ ಇಷ್ಟ, ನೋಡೋಣ, ಟೇಕ್ ದ ಚಾಲೆಂಜ್ ಆ್ಯಂಡ್ ಡೂ ಇಟ್ ಅಂತ ಮಾಡಿ. ಲುಕಿಂಗ್ ಫಾರ್ವರ್ಡ್. ಎಸ್, ವೆರಿ ಮಚ್. ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜೇಶ್ ತಾನೇ, ಅದರಲ್ಲಿ ರಾಜೇಶ್ ಅಂತ. ಸೊ ತುಂಬ ಒಂಥರ ಒಂದು IT ಎಂಪ್ಲಾಯಿ ಪಾತ್ರ. ತುಂಬ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನೆಕ್ಸ್ಟ್ ಟೈಮಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಆವಾಗ ನನ್ನ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೋದು. ನಾನು ತುಂಬ ಐ ರಿಲೇಟ್ ಟು ದಟ್, ಆ ಪಾತ್ರಕ್ಕೆ ರಿಲೇಷನ್ ಆಗೋದಕ್ಕೆ. ನಾನು IT ಇಂಡಸ್ಟ್ರಿಯಲ್ಲಿ 23 ವರ್ಷ ಇದ್ದವನು ನಾನು. ಸೊ ಹೇಗಿತ್ತು, ಯಾವ ಥರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅದೇ ಥರ ಪಾತ್ರ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಕಥೆನೂ ಅಷ್ಟು ತುಂಬಾ ಒಳ್ಳೆ ಕಥೆ ಅದು, ಆ್ಯಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ. ಸೊ ನಮ್ಮ ಈಗಿನ ಕಾಲಕ್ಕೆ, ಆಗಿನ ಕಾಲದಲ್ಲೂ ಐತೆ, ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜು ತುಂಬಾ ಪವರ್ಫುಲ್ ಆ್ಯಂಡ್ ವೆರಿ ಮಚ್ ನೀಡೆಡ್.
ಸೊ ಅದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಇದಕ್ಕೆ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್. ಬರ್ತಾ ಇದ್ರೆ ಮಾಡ್ತಾನೆ ಇದ್ದೀನಿ ಫುಲ್ ಟೈಮ್. ನಾನು ಇವಾಗ ಆಲ್ರೆಡಿ ಸೀರಿಯಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸಿನಿಮಾ ನಿರಂತರವಾಗಿ ಸಿನಿಮಾ ಬರ್ತಾನೆ, ಸಿನಿಮಾ ಮಾಡ್ತಾನೆ ಇರೋದು. ಇವಾಗ ಬ್ಯಾಕ್ ಟು ಇಂಡಸ್ಟ್ರಿ. ಆ್ಯಸ್ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಮ್. ಖಂಡಿತವಾಗ್ಲೂ 3 ಗಂಟೆನೋ 1 ಗಂಟೆನೋ ಎಷ್ಟೇ ಹೊತ್ತು ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ, ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಬೀರುತ್ತೆ. ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್, ನಾನು ಅದರ ಒಂದು ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ಗೀತಾ ಮೇಡಮ್ಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ. ಆ್ಯಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪ, ಇಷ್ಟೇ ಹೇಳಬಲ್ಲೆ. ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದಮೇಲೆ, ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ ಮೇಲೆ, ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ ಮೇಲೆ ನಾನು ಮಾತಾಡ್ತೀನಿ. ಧನ್ಯವಾದಗಳು. ಕೇಳಬೇಕಾ, ಇನ್ನೆಷ್ಟು ಎಂಥ ಪ್ರೋಗ್ರಾಮ್ಗಳು ಕೂಡ ಅಂಥ ಒಳ್ಳೆ ಲೈಟ್ ಬಂದ್ಬಿಡುತ್ತೆ. ಸೊ ಥ್ಯಾಂಕ್ ಯು ಸರ್, ನೀವು ಒಪ್ಕೊಂಡು ಇಲ್ಲಿ ಬಂದು ಇದು ಮಾಡಿದ್ದಕ್ಕೆ. ಆಮೇಲೆ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಮತ್ತು ಇಲ್ಲಿರೋ ಮಾಧ್ಯಮದ ಎಲ್ಲರಿಗೂ ನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ನೇಮೇ ಹೇಳಿಸುತ್ತೆ ಅಪರಿಚಿತ ಅಂತ, ಒಂದು ಔಟ್ಲ್ಯಾಂಡರ್ ಅಂತ. ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ, ಒಂದು ಸ್ಟೋರಿ ಅಬೌಟ್ ದ ಸೋಷಿಯಲ್ ಕಾಸ್ ಓನ್ಲಿ. ಅದು ನಾವು ನೆಕ್ಸ್ಟ್ ಟೀಸರಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು. ಬಟ್ ಇಟ್ ಇಸ್ ಎ ಸೋಷಿಯಲ್ ಕಾಸ್ ಆ್ಯಂಡ್ ಇಟ್ ವಿಲ್ ಬಿ ಶಾರ್ಟ್ ಸಮ್ವೇರ್ ಇನ್ ದಿ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್, ಅಲ್ಲಿ ಇಲ್ಲಿ ಹೊರಗಡೆ ಮೈಸೂರು, ಮಂಡ್ಯ, ಆ ಕಡೆ ಕರ್ನಾಟಕದಲ್ಲಿ ಶೂಟಿಂಗ್ ಆಗುತ್ತೆ. ಇದು ನಾವು ನಾಳೆಯಿಂದ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀವಿ. ಅದರಿಂದ ಈ ಮೂವಿ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಶುರು ಮಾಡಿ ಇದು ಮಾಡ್ತಾ ಇದ್ದೀವಿ. ಇವತ್ತು ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಹಾಂ ಹಾಂ, ಇದು ಒಂದು ಸೋಷಿಯಲ್ ಕಾಸೇನೆ. ಅದನ್ನು ನೆಕ್ಸ್ಟ್ ಟೈಮ್ ರಿವೀಲ್ ಮಾಡೋಣ ಅಂತ ಇದ್ದೀವಿ ನಾವು ಅದರ ಬಗ್ಗೆ. ಇದು ಸೋಷಿಯಲ್ ಕಾಸ್ ಅಂತಂದರೆ ಇದೂ ಅಷ್ಟೇ ಒಂದು ಹೆಣ್ಣು ಮಕ್ಕಳನ್ನ ಬಗ್ಗೆನೇ ಇದು ಕೂಡ. ಯಾಕೆ ಅಂತಂದರೆ ಈ ಸಬ್ಜೆಕ್ಟ್ ನನಗೆ ಭಾಳ ಪ್ರಿಯವಾಗಿದೆ. ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ಥರ ಸಬ್ಜೆಕ್ಟ್ಗಳು ತೊಗೊಳ್ಳೋಣ ಅಂತ ಅನಿಸ್ತು. ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತ ಅಂತ ಹೇಳಿದ್ರಿಂದ ಇದ್ರ ಬಗ್ಗೆನೂ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಷನ್ಗೆ ಕಡಿಮೆ ಕಳಿಸ್ತಾರೆ, ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತಿದೆ, ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನು ಒಂದು ಡಿಬಂಕ್ ಮಾಡೋ ರೀತಿ ಸ್ಟೋರಿ ಇದೆ. ಇರುತ್ತೆ, ಸ್ವಲ್ಪ ಇರುತ್ತೆ. ಹೌದು, ಡೈರೆಕ್ಷನ್ ಅವರು ವಿಶ್ವನಾಥ್ ಅವ್ರು ಮಾಡ್ತಾ ಇದ್ದಾರೆ ಈ ಮೂವಿ ಡೈರೆಕ್ಷನ್. ಅವರು ಆಲ್ರೆಡಿ ಒಂದು ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು, ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲಲ್ಲಿ ವಿನ್ ಆಗಿದೆ ಅಂತ ಅನಿಸುತ್ತೆ, ಅವ್ರಿಗೆ ಸೆಲೆಕ್ಟ್ ಆಗಿದೆ. ಸೊ ಅವರು ಮಾಡ್ತಾ ಇದ್ದಾರೆ ಈಗ. ಹಾಂ, ಇದರಲ್ಲಿ ಮುಂಚೆ ಅದರಲ್ಲಿ ನಮಗೆ ಡಿಕ್ಷನ್ನು ಆಮೇಲೆ ಎಲ್ಲ ಬೇರೆ ಇತ್ತು, ರೂರಲ್ ಇತ್ತು, ಸ್ಲ್ಯಾಂಗ್ ಇತ್ತು, ಎಲ್ಲ ಇತ್ತು. ಬಟ್ ಇದರಲ್ಲಿ ಏನಿಲ್ಲ, ಆ ಥರ ಅರ್ಬನ್ ಲ್ಯಾಂಗ್ವೇಜೇ ಇದೆ. ಅದರಿಂದ ಜಾಸ್ತಿ ಪ್ರಿಪ್ರೇಷನ್ಸ್ ಏನು ಬೇಕಾಗಿಲ್ಲ, ಸ್ಕ್ರಿಪ್ಟ್ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ತುಂಬ ಸಂತೋಷ ಪಡ್ತಾ ಇದ್ದೀನಿ ಈ ಸ್ಟೇಜ್ನಲ್ಲಿ ಬಂದು. ನನ್ನ ಹೆಂಡತಿ ಸಮಾಜಕ್ಕೆ ಸೇವಾ ಮಾಡ್ತಾ ಇದ್ದಾರೆ ಇನ್ ಎ ಡಿಫ್ರೆಂಟ್ ವೇ. ತುಂಬ ಸಂತೋಷ ಪಡ್ತಾ ಇದ್ದೀನಿ. ಫ್ಯೂಚರ್ನಲ್ಲಿ ನೋಡಬೇಕು ನನ್ನ ಹೆಂಡತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ ಏನು ಮೆಸೇಜ್ ಕೊಡ್ತಾರೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಹೆಂಡತಿ ಮೇಲೆ ಅಲ್ಲ, ಸಿ ನಾನು ಆಲ್ರೆಡಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಇದ್ದೀನಿ. ನಾನು ಎಜುಕೇಷನ್ ಸಿಸ್ಟಮ್ನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಬಟ್ ಒಂದು ಮಾತು ಹೇಳ್ತೀನಿ, film media is very powerful, very powerful. I have seen one thing, student community ತುಂಬ ಫಾಲೋ ಮಾಡ್ತಾರೆ, ತುಂಬ, ಆ್ಯಂಡ್ ಸಿಕ್ಕಾಪಟ್ಟೆ ಇಫೆಕ್ಟ್ ಇರುತ್ತೆ ಅವ್ರ ಮನಸ್ಸು ಮೇಲೆ. ಅವ್ರಿಗೆ ಲೈಫ್ನಲ್ಲಿ ಮುಂದೆ ಬರಬೇಕು ಅಂದರೆ ದೇ ಲುಕ್ ಅಟ್ ದೇರ್ ಸ್ಟಾರ್ಸ್.
It's a reality. Let us accept it. So, what noble job she is doing it, education through movies. ನನಗೆ ತುಂಬ ಸಂತೋಷ ಆಯಿತು ಫಸ್ಟ್ ಪಿಕ್ಚರ್ ನೋಡಿ, ತುಂಬ ಸಂತೋಷ ಆಯಿತು. ಆ್ಯಂಡ್ ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಜನಗಳಿಗೆ ಜಾಸ್ತಿ ಎಜುಕೇಷನ್ ಕೊಡಬೇಕು ಥ್ರೂ ಮೀಡಿಯಾ. ಐ ಆಮ್ ದೇರ್ ಆಲ್ವೇಸ್ ವಿತ್ ಹರ್. ಮಾಡಬೇಕು, ಖಂಡಿತ ಮಾಡ್ತೀವಿ, ಖಂಡಿತ ಮಾಡಿ. ಇವರಿಗೆ ಹೀರೋಯಿನ್ ತಗೊಂಡು ಮಾಡಿ. ಆವಾಗ ಅಶ್ವತ್ಥನಾರಾಯಣ್ ಸರ್ ಆಲ್ಸೋ ವಿಲ್ ಟೆಲ್ ಹಿಮ್ ಸ್ವಲ್ಪ ಟೈಮ್ ಪಾಲಿಟಿಕ್ಸ್. ಟೈಟಲ್ಲು ಅಪರಿಚಿತೆ ಅಂತ. ಏನಕ್ಕೆ ಅಂದರೆ ಇದೊಂದು ರಿಯಲ್ ಇನ್ಸಿಡೆಂಟು, ಆ್ಯಕ್ಚುಲಾಗಿ ರಿಯಲ್ ಇನ್ಸಿಡೆಂಟ್. ಅದು ಏನು ಅಂತ ಹೇಳಿದ್ರೆ ಕತೆ ರಿವೀಲ್ ಆಗಿಬಿಡುತ್ತೆ. ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆ್ಯಡ್ ಮಾಡಿಕೊಂಡು, ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ. ಆ ಥರ ಅವರು ಒಂದು ಹಳ್ಳಿಗೆ ಬರ್ತಾರೆ, ಅಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ. ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಸಿನಿಮಾ. ಶ್ರೀನಾಥ್ ಸರು ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ರೋಹಿತ್ ಶ್ರೀನಾಥ್ ಸರ್ ಮಾಡ್ತಾ ಇದ್ದಾರೆ. ಆರ್ ಜೆ ಮೇಡಮ್ ನಿಖಿತಾ ಅವ್ರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಕಂಪ್ಲೀಟು ಇದೊಂದು ಬೇರೆ ಜಾನರ್ ಸಿನಿಮಾ, ಥ್ರಿಲ್ಲರ್ ಅಂತ ಹೇಳ್ಬೋದು. ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳೋ ಅಂತ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಹೌದು ಸರ್, ಹೌದು ಹೌದು ಸರ್. ಆ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತೋ ಅದೇ ಥರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ. ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು, ಇದು ಅಪರಿಚಿತೆ ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ ಇದು. ಕಂಪ್ಲೀಟ್ ಸಿನಿಮಾಗೆ ಎಂಡೇ ಒಂದು ಹೆಣ್ಣಿಂದ. ಹೌದು, 100%. ಈಗ ಒಂದು 2-3 ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬಂದಿತ್ತು, ಆ ವಿಷಯ ಇಟ್ಕೊಂಡೇ ಮಾಡಿದ್ದೀವಿ. ಮೇಡಮ್ ಮನಸ್ಸಲ್ಲಿ ತಾಯವ್ವ ಮಾಡುವಾಗಲೂ ಅಷ್ಟೇ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸು, ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬ. ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿದ್ವಿ, ಅದಕ್ಕಿಂತ ಇದರಲ್ಲಿ ಏನೋ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು. ಆಗ ನೋಡಿ ಮೇಡಮ್ ಈ ಥರದೊಂದು ಇದೆ ಅಂದ ತಕ್ಷಣ ಇಷ್ಟಪಟ್ಟು, ವಿಷಯ ಕೇಳಿದ ತಕ್ಷಣ ಆಯ್ತು 100% ಇದು ಮಾಡೋಣ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅದ್ರ ಮೇಲೆ ವರ್ಕ್ ಮಾಡ್ತಿದ್ವಿ. ಕ್ಯಾಮ್ರಾಮನ್ ಶಂಕರ್ ಅಂತ ಬಂದಿದ್ದಾರೆ, ಈಗ ಬಂದರು. ಮ್ಯೂಸಿಕ್ ಬಂದು ಅನಿಲ್ CJ ಅಂತ, 2-3 ಸಿನಿಮಾ ಮಾಡಿದ್ರು ಅವರು ಮುಂಚೆ. ಇನ್ನು ಎಡಿಟಿಂಗ್ ಬಂದ್ಬಿಟ್ಟು DI ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ. ಮತ್ತು ಇನ್ನು ಮೇಜರ್ ಅಂದರೆ ನಮಗೆ ಸಿನಿಮಾಗೆ ಮ್ಯೂಸಿಕ್ ಅನಿಲ್ CJ, ಕೊರಿಯೋಗ್ರಾಫರ್ ಅಂತ ಏನು ಬರಲ್ಲ. ಇದೆಲ್ಲ ಸಿಚುಯೇಷನ್ ಸಾಂಗ್ಸು. 2 ಸಾಂಗು ಇರುತ್ತೆ, ಒಂದು ಬಿಟ್ ಇರುತ್ತೆ. ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ. ತಾಯವಾದಲ್ಲಿ ಅವ್ರು ಹೇಳಿದರು, ನೀವು ಕೇಳಿರ್ಬೋದು, ಸಾಂಗು ತುಂಬ ಚೆನ್ನಾಗಿತ್ತು. ಅದೇ ಥರದ್ದು ಇದರಲ್ಲಿ ಒಂದು ಬಿಟ್ ಸಾಂಗ್ ಹೇಳ್ತಾರೆ. ಸರ್ ನಾಳೆಯಿಂದನೇ ಸ್ಟಾರ್ಟ್ ಸರ್ ನಾಳೆ ನಾಡಿದ್ದು 2 ದಿನ ಇರುತ್ತೆ ಫಸ್ಟು. ಅದಾದಮೇಲೆ 11th ಕಂಟಿನ್ಯೂಸ್ ಸರ್ ಪ್ಲಾನಿಂಗ್ ಪ್ರಕಾರ ಹೋದರೆ ಅಕ್ಟೋಬರ್ಗೆ ಬಂದ್ಬಿಡೋಣ ಅನ್ನೋ ಥರ ಇದೆಯಾ. ಹೌದು ಅಕ್ಟೋಬರ್ ಬಂದ್ಬಿಡೋಣ ಅಂತ ಇದೀವಿ ಸರ್. ಥ್ಯಾಂಕ್ ಯು. ಸೊ ಇನ್ನು ನಮ್ಮ ಸಿನಿಮಾದ ಥ್ಯಾಂಕ್ ಯು ವೆರಿ ಮಚ್. ಹಾಗೆ
ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಟರು, ನಮ್ಮೆಲ್ಲರಿಗೂ ಪ್ರೋತ್ಸಾಹನ ಸದಾಕಾಲ ನೀಡ್ತಾ ಇರುವಂಥ ಪ್ರಣಯರಾಜ ಶ್ರೀನಾಥ್ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಸರ್ ಹಾಗೆ ನಿಂತ್ಕೊಳ್ಳಿ ಸರ್, ಅಲ್ಲೇ ನಿಂತ್ಕೊಳ್ಳಿ. ಪತ್ರ ಬನ್ನಿ ಸರ್, ಸರ್ ಒಂದು ನಿಮಿಷ ಮೇಡಮ್.